ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವೆ ನಾರಾಯಣಿ ನಮೋಸ್ತುತೆ. ಶ್ರೀ ಜಗಜ್ಜನನ್ಯೈ ನಮಃ. ಆತ್ಮೀಯರೇ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಸರ್ವಪಿತೃ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಮಾಳಪಕ್ಷದ ಅಮಾವಾಸ್ಯೆ ಹೇಳುವಂಥ ರೂಢಿ ಇದೆ. ಈ ಅಮಾವಾಸ್ಯೆಯನ್ನು ಅತ್ಯಂತ ವಿಶೇಷವಾಗಿ ಫಲಪ್ರದವಾಗಿ ಆಚರಣೆ ಮಾಡುವವರು ತುಂಬ ಜನ. ಗತಿಸಿ ಹೋಗಿರತಕ್ಕಂತಹ ಕುಟುಂಬದ ಎಲ್ಲರಿಗೂ ಸಹಿತವಾಗಿ ಶ್ರದ್ಧೆಯಿಂದ ಶ್ರಾದ್ದಾದಿ ಕ್ರಿಯೆಯನ್ನು ಮಾಡುವಂತಹ ದಿವಸ. ಕುಟುಂಬದಲ್ಲಿ ಸಹಜ ಮರಣವಾಗಿರಲಿ ಅಥವಾ ದುರ್ಮರಣವಾಗಿರಲಿ, ಯಾವುದೇ ರೀತಿಯಾದಂತಹ ಅಪಘಾತದಿಂದ ಮರಣವಾಗಿರಲಿ ಅಥವಾ ಅವಮಾನಿಸಲ್ಪಟ್ಟು ಮರಣವಾಗಿರಲಿ, ಅಪರಾಧವನ್ನು ಹೊತ್ತುಕೊಂಡು ಮರಣವಾಗಿರಲಿ ಅಥವಾ ಮತ್ಯಾವುದೇ ರೀತಿಯಿಂದ ಮರಣವನ್ನು ಮಾಡಿಕೊಂಡಿರಲಿ, ಅವರೆಲ್ಲ ಗತಿಸಿ ಹೋದಂತಹ ವ್ಯಕ್ತಿಗಳೇನಿದ್ದಾರೋ ಅವರೆಲ್ಲರಿಗೂ ಸಹಿತವಾಗಿ ಪಿಂಡದಾನಾದಿಗಳನ್ನು ಮಾಡುವಂತಹ ಒಂದು ಸದವಕಾಶ, ಒಂದು ಸುದಿನ ಅಂತ ಹೇಳಬಹುದು. ಅಪರೂಪದ ದಿವಸ. ಈ ಅಮಾವಾಸ್ಯೆಯನ್ನು ಪಿತೃಪಕ್ಷದ ಅಮಾವಾಸ್ಯೆ ಎಂದೇ ಕರೀತಾರೆ. ಈ 15 ದಿವಸಗಳ ಕಾಲವೂ ಸಹಿತವಾಗಿ ಪಿತೃದೇವತೆಗಳನ್ನು ಆರಾಧಿಸುವಂತಹ ದಿವಸವಾಗಿದೆ. ವರ್ಷದಲ್ಲಿ ಒಂದು ಸಾರಿಯಾದರೂ ನಾವು ಪಿತೃದೇವತೆಗಳನ್ನು ಕುರಿತು ಪೂಜಿಸಬೇಕಾಗಿರ್ತಕ್ಕಂಥದ್ದು, ಆರಾಧಿಸಬೇಕಾಗಿರ್ತಕ್ಕಂಥದ್ದು, ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು, ಅವರಿಗೆ ಪಿಂಡದಾನವನ್ನು ಮಾಡುವುದರ ಮೂಲಕವಾಗಿ, ತರ್ಪಣಾದಿಗಳನ್ನು ಕೊಡುವುದರ ಮೂಲಕವಾಗಿ, ಎಡೆ ಇಡುವುದರ ಮೂಲಕವಾಗಿ ಪಿತೃದೇವತೆಗಳನ್ನು ಪ್ರಾರ್ಥಿಸಿದಾಗ ಪಿತೃಲೋಕದಲ್ಲಿ ನಿವಾಸವನ್ನು ಹೊಂದಿರತಕ್ಕಂತಹ ಎಲ್ಲ ನಿಮ್ಮ ಕುಟುಂಬದ ಪಿತೃದೇವತೆಗಳು, ನಿಮ್ಮ ಪಿತೃಗಳು, ನಿಮ್ಮ ಹಿರಿಯರು, ನಿಮ್ಮ ಹಿರೀಕರು ನಿಮ್ಮನ್ನು ಅನುಗ್ರಹವನ್ನು ಮಾಡ್ತಾರೆ. ಅವರಿಗೊಂದು ದೊಡ್ಡ ಆಸೆ ಇರ್ತದೆ, ನಮ್ಮ ಕುಟುಂಬದ ಮಕ್ಕಳೆಲ್ಲರೂ ಸಹಿತವಾಗಿ ಸುಭಿಕ್ಷರಾಗಿದ್ದಾರೋ, ನಾವು ಮಾಡಿಟ್ಟಿರ್ತಕ್ಕಂತಹ ಆಸ್ತಿಪಾಸ್ತಿಗಳನ್ನೆಲ್ಲವನ್ನೂ ಸಹಿತವಾಗಿ ಸಮಾಧಾನಕರವಾಗಿ ಉಪಯೋಗಿಸ್ತಾ ಇದ್ದಾರಾ, ನಮ್ಮ ಕುಟುಂಬ ಮುಂದುವರಿತಾ ಇದೆಯಾ, ನಮ್ಮ ಮಕ್ಕಳಾಗಿರಲಿ, ಮೊಮ್ಮಕ್ಕಳಾಗಿರಲಿ ಅಥವಾ ಮರಿಮಕ್ಕಳಾಗಿರಲಿ ಎಲ್ಲರೂ ಸಹಿತವಾಗಿ ಸಂತೋಷದಿಂದಿದ್ದಾರಾ ಹೇಳುವಂತಹ ಭಾವನೆ ಉಂಟಾಗ್ತದೆ. ಅವರು ಸಂತೋಷವಾಗಿರಬೇಕು ಅಂದರೆ ಏನು ಮಾಡಬೇಕು ನಾವು? ನಮ್ಮ ಸಂತೋಷಕ್ಕೆ ಅವರು ಎಲ್ಲವನ್ನೂ ಮಾಡಿ ಇಟ್ಟಿದ್ದಾರೆ, ಮಾಡಿ ಕೊಟ್ಟಿದ್ದಾರೆ, ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಹೀಗಿರುವಾಗ ಅವರ ಸಂತೋಷಕ್ಕಾಗಿ ನಾವು ಇವತ್ತಿನ ದಿವಸವಾದರೂ ಅವರಿಗೆ ಪಿಂಡದಾನಾದಿಗಳನ್ನು ಮಾಡಬೇಕು. ಇದನ್ನು ಮಾಡುವಂತಹ ಸ್ಥಳ ಸಂಗಮ ಸ್ಥಳ, ನದಿಯ ತಟಾಕ, ಸರೋವರದ ತಟಾಕಗಳು ಅಥವಾ ವಟವೃಕ್ಷದ ಅಡಿಭಾಗಗಳು ಅಥವಾ ಸ್ವಗೃಹವೂ ಆದೀತು, ಪಿತೃಸ್ಥಳಿಯೂ ಆಗ್ತದೆ ಅಥವಾ ಸಮುದ್ರ ತೀರವೂ ಆಗ್ತದೆ. ಇಂತಹ ಸ್ಥಳಗಳಲ್ಲಿ ಪಿಂಡದಾನಾದಿಗಳನ್ನು ಮಾಡಿದಾಗ ಆ ಪಿತೃದೇವತೆಗಳೆಲ್ಲರೂ ಸಹಿತವಾಗಿ ಅದನ್ನು ಸ್ವೀಕಾರವನ್ನು ಮಾಡ್ತಾರಂತೆ. ಇಲ್ಲಿಂದ ನಾವು ಮಾಡಿರ್ತಕ್ಕಂತಹ ಪಿತೃ ಕಾರ್ಯಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹದ್ದು ಕಾಗೆಗಳು. ಆ ಕಾಗೆಗಳು ಇಲ್ಲಿ ಕೊಟ್ಟಂತಹ ಪಿಂಡದಾನಾದಿಗಳ ಸತ್ವವನ್ನೆಲ್ಲವನ್ನೂ ತೆಗೆದುಕೊಂಡು ನೇರವಾಗಿ ಕಾಗೆಗಳೆಲ್ಲವೂ ಸಹಿತವಾಗಿ ಅದರ ಸತ್ವವನ್ನು ತೆಗೆದುಕೊಂಡು ಹೋಗಿ ಪಿತೃದೇವತೆಗಳಿಗೆ ಅರ್ಪಣೆಯನ್ನು ಮಾಡ್ತಾರೆ. ಗುಳಿ ಮುಟ್ಟಿತು ಅಂತಾದರೆ ನಾವು ಮಾಡಿದಂತಹ ಪಿತೃಕಾರ್ಯ ಎಲ್ಲವೂ ತೃಪ್ತಿಯಾಯಿತು ಅಂತ ಅರ್ಥ.
ಅದಕ್ಕೋಸ್ಕರವಾಗಿಯೇ ಪಿತೃದೇವತೆಗಳನ್ನು ಆಹ್ವಾನಿಸಿ ನಾವು ಪಿತೃತರ್ಪಣಾದಿಗಳನ್ನೆಲ್ಲವನ್ನು ಸಹಿತವಾಗಿ ಕೊಡಬೇಕು. ಈ ರೀತಿಯಲ್ಲಿ ಮಾಡಿದಾಗ ನಮ್ಮ ಕುಟುಂಬದ ಹಿರಿಕರೆಲ್ಲರೂ ಸಹಿತವಾಗಿ, ಹಿರಿಕರಾಗಿರಲಿ ಅಥವಾ ಕಿರಿಯವರಾಗಿರಲಿ, ಕೆಲವು ಹುಟ್ಟಿದಾಕ್ಷಣದಲ್ಲೇ ಮೃತಿಯನ್ನು ಹೊಂದುವವರಿದ್ದಾರೆ, ಕೆಲವು ಉದ್ಬಂಧನವನ್ನು ಮಾಡಿಕೊಂಡು ಹೋಗುವವರಿದ್ದಾರೆ, ಕೆಲವರು ವಿಷಪ್ರಾಶನವನ್ನು ಮಾಡಿ ಹೋಗುವವರಿದ್ದಾರೆ, ಅಥವಾ ಆಕಸ್ಮಿಕ ವಿಷದಿಂದ ಮರಣವನ್ನು ಹೊಂದುವವರಿದ್ದಾರೆ. ಅದೆಲ್ಲವೂ ಪರಿಹಾರವಾಗಬೇಕು ಅಂತ ಆದರೆ ನಾವು ಶ್ರಾದ್ದ ಕರ್ಮವನ್ನು ಶ್ರದ್ಧೆಯಿಂದ ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ ಮಾಡಿದಾಗ ಪಿತೃದೇವತೆಗಳು ಸಂತೃಪ್ತರಾಗಿ ನಮ್ಮನ್ನು ಹರಸ್ತಾರಂತೆ. ಅವರ ಹರಸುವಿಕೆಯೇ ನಮಗೆ ಆಶೀರ್ವಾದ, ನಮಗೆ ಹಾರೈಕೆಯಾಗಿರ್ತದೆ. ನಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಅನುಕೂಲವಾಗ್ತದೆ. ಇಲ್ಲದಿದ್ದಲ್ಲಿ ಹಲವು ರೀತಿಯಂತಹ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಸಂಕಷ್ಟ ಬಂದೊದಗಿತು ಅಂತ ತಕ್ಷಣದಲ್ಲಿ ಜ್ಯೋತಿಷ್ಯಜ್ಞರಲ್ಲಿ ಪ್ರಶ್ನೆಯನ್ನಿಡುತ್ತೇವೆ. ಆಗ ಅವರು ಹೇಳ್ತಾರೆ, ಪಿತೃದೋಷ ನಿನಗೆ ಕಾದಿದೆಯಪ್ಪ, ಅದಕ್ಕೆ ಪರಿಹಾರ ಮಾಡಿಕೊ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರ ಯಾವುದು ಅಂದರೆ ಈ ಮಹಾಲಯ ಶ್ರಾದ್ದ, ಪಿತೃಶ್ರಾದ್ದ, ಮಾತೃಶ್ರಾದ್ದ, ಕುಟುಂಬದ ಹಿರೀಕರಿಗೆ ಎಲ್ಲರಿಗೂ ಸಹಿತವಾಗಿ ಶ್ರಾದ್ದ ಕರ್ಮವನ್ನು ಮಾಡಿದಾಗ ಶ್ರಾದ್ದ ದೇವತೆಯಾಗಿರತಕ್ಕಂತಹ ಯಮಧರ್ಮರಾಯನು ಸುಪ್ರೀತನಾಗ್ತಾನೆ. ಆಗ ಮಹಾವಿಷ್ಣು ಸಹಿತವಾಗಿ ಸುಪ್ರೀತನಾಗ್ತಾನೆ, ಅಥವಾ ರುದ್ರದೇವರು ಸುಪ್ರೀತನಾಗ್ತಾನೆ, ಬ್ರಹ್ಮದೇವರು ಸಹಿತವಾಗಿ ಅನುಗ್ರಹವನ್ನು ಮಾಡ್ತಾರೆ. ಇದನ್ನು ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ಮಹಾಲಯದ ಸಂದರ್ಭದಲ್ಲಿ. ಮಹಾಲಯ, ಮಹಾ ಅಂದರೆ ದೊಡ್ಡದು ಅಂತ ಅರ್ಥ, ಲಯ ಅಂದರೆ ಹೋಗಲಾಡಿಸುವುದು ಅಂತ ಅರ್ಥ. ಮಧ್ಯಭಾಗದಲ್ಲಿ ಇಲ್ಲಿ ನಿಮ್ಮ ಹಿರಿಕರು ಹಾಗೆ ಅಥವಾ ಕಿರಿಕರು ಯಾರೇ ಇದ್ದರೂ ಗತಿಸಿ ಹೋದವರಿದ್ದಲ್ಲಿ ಅವರಿಗೆ ಮಾಡಿರ್ತಕ್ಕಂತಹ ಶ್ರಾದ್ದ ಕರ್ಮದಿಂದ ಎಲ್ಲ ದೋಷಗಳು ಸಹಿತವಾಗಿ ಲಯವಾಗ್ತದೆ. ಇದನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಸಮೃದ್ಧಿಯನ್ನು ಕಾಣುವಂತಹ ಒಂದು ಸುಯೋಗ ಇದೆ ಈ ಮಹಾಲಯ ಶ್ರಾದ್ದದ ಸಂದರ್ಭದಲ್ಲಿ. ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.